ಇದು ಶಿಕ್ಷಣ ಸಚಿವರು ಉಸ್ತುವಾರಿ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಇದು ಒಂದೇ ಕೊಠಡಿ, ಆ ಕೊಠಡಿಯಲ್ಲಿ ಕನ್ನಡ, ಇಂಗ್ಲಿಷ್, ಉರ್ದು ಕ್ಲಾಸ್ ನಡೆಯುತ್ತೆ. ಇದು ಶಿಕ್ಷಣ ಸಚಿವರು ಉಸ್ತುವಾರಿ ಸಚಿವರು ನೋಡಲೇಬೇಕು ಈ ಸ್ಟೋರಿನ. ಒಂದೇ ಕೊಠಡಿ, ಆ ಕೊಠಡಿಯಲ್ಲಿ ಕನ್ನಡ ಪಾಠ ನಡೆಯುತ್ತೆ, ಇಂಗ್ಲಿಷ್ ಪಾಠ ನಡೆಯುತ್ತೆ, ಉರ್ದು ಕ್ಲಾಸ್ ಕೂಡ ನಡೆಯುತ್ತೆ. ಮಕ್ಕಳ ಸಂಕಷ್ಟ ಯಾರು ಕೂಡ ಕೇಳೋರ್ ಗತಿನೇ ಇಲ್ಲ. ಕಂಬೈನ್ಡ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಈ ಕಂಬೈನ್ಡ್ ಕ್ಲಾಸ್ ಮಾಡಿದ್ರೆ ಕಲಿಕೆ ಹೇಗೆ ಸಾಧ್ಯ? ಮಕ್ಕಳು ಯಾವ ರೀತಿ ಕಲಿತಾರೆ? ಕ್ಲಾಸ್ ರೂಮ್ಗಳಂತೆ ಕೊರತೆ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಿತ್ಯ ಕೂಡ ಸಂಕಷ್ಟ ಎದುರಾಗಿದೆ. ಕಂಬೈನ್ಡ್ ಕ್ಲಾಸ್ಗಳಿಂದ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಭಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದ ಶಾಲೆಯ ದುಸ್ಥಿತಿ ಇದು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮ ಇದು. ಸರ್ಕಾರಿ ಶಾಲೆಯಲ್ಲಿ ಉರ್ದು ಹೇಳ್ಕೊಡ್ತಾರೆ. ಕನ್ನಡ, ಆಂಗ್ಲ ಮಾಧ್ಯಮ ಶಾಲೆ, ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯಲ್ಲಿ ಇದೆಂಥ ಅವ್ಯವಸ್ಥೆ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಕೊಠಡಿಯ ಹೊರಗಡೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಕೊಠಡಿ ಏನಾದರೂ ಸಮಸ್ಯೆ ಆಗಿದೆ ಹಾಗಾಗಿ ಪಾಠ ಹೇಳ್ಕೊಡ್ತಾರೆ ಅಂತ ಹೇಳಬಹುದು. ಆದರೆ ಕನ್ನಡನೂ ಕೂಡ ಅಲ್ಲೇ ಹೇಳ್ಕೊಡ್ತಾರೆ, ಇಂಗ್ಲೀಷ್ ಹೇಳ್ಕೊಡ್ತಾರೆ, ಉರ್ದು ಅವೆಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಪಾಠ ಮಾಡೋದಂದ್ರೆ ಹೇಗೆ? ಮಕ್ಕಳು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ಕಡೆ ಉರ್ದು ಪಾಠ ಮಾಡ್ತಾ ಇರ್ತಾರೆ, ಮತ್ತೊಂದು ಕಡೆ ಇಂಗ್ಲೀಷ್ ಹೇಳ್ಕೊಡ್ತಾರೆ, ಮತ್ತೊಂದು ಕಡೆ ಕನ್ನಡ ಪಾಠ ಮಾಡ್ತಾರೆ. ಮಕ್ಕಳು ಯಾವ ಭಾಷೆನ ಅರ್ಥ ಮಾಡ್ಕೋಬೇಕು? ಮಕ್ಕಳು ಯಾವುದನ್ನ ಕಲಿಬೇಕು? ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳ ಭವಿಷ್ಯ ಏನಾಗಬೇಕು? ಒಂದೇ ಕ್ಯಾಂಪಸ್ನ 5 ಶಾಲೆಗಳು, 400ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಸೂಕ್ತ ಕೊಠಡಿ ಇಲ್ಲ, ಶೌಚಾಲಯ ಇಲ್ಲ, ಕುಡಿಯೋದಕ್ಕೆ ಕನಿಷ್ಠ ನೀರು ಕೂಡ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಲ್ಲಿ ಮಕ್ಕಳು ಫೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ 1ನೇ ತರಗತಿಯಿಂದ SSLC ವರೆಗೂ ಕೂಡ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. 2 ಕಾಮಗಾರಿಗಳಿಗೆ ಅನುದಾನ ಮಂಜೂರಾದ್ರೂ ಕೂಡ ಇನ್ನೂ ಕೂಡ ಶುರುವಾಗಿಲ್ಲ. ಟೆಂಡರ್ ಆಗಿದ್ರು ಇದುವರೆಗೂ ಕೂಡ ಈ ಕಾಮಗಾರಿ ಆರಂಭ ಆಗಿಲ್ಲ. ಕರ್ನಾಟಕ ಪಬ್ಲಿಕ್ ಶಾಲೆ ನೂತನ ಕಟ್ಟಡ 5 ಕೊಠಡಿಗೆ ಅನುದಾನ ಬಿಡುಗಡೆ ಆಗಿದೆ. ಆದರೆ ಏನು ಬಂತು ಪ್ರಯೋಜನ? ಏನೇ ಅನುದಾನ ಕೊಟ್ಟರು ಕೂಡ ಕಾಮಗಾರಿನ ಇನ್ನೂ ಕೂಡ ಆರಂಭ ಆಗಿಲ್ಲ. KKRDBಯಿಂದ KPSಗೆ 5 ಕೋಟಿ, 5 ಕೋಟಿಗೆ 5 ಕೊಠಡಿಗೆ 68 ಲಕ್ಷ ಅನುದಾನ ಕೂಡ ಬಿಡುಗಡೆ ಆಗಿದೆ. ನೂತನ ಕಟ್ಟಡಕ್ಕಾಗಿ ಹಳೆಯ ಕಟ್ಟಡಗಳನ್ನ ನೆಲಸಮ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕನಿಷ್ಠ ಮೂಲಭೂತ ಸೌಕರ್ಯ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತೆ. ಅದರಲ್ಲಿ ಆ ಮಕ್ಕಳಿಗೆ ಪಾಪ ಸೂಕ್ತ ಕೊಠಡಿ ಇಲ್ಲ. ಕೊಠಡಿ ಇಲ್ಲದೆ ಮಕ್ಕಳು ಎಲ್ಲಿ ಕೂರ್ತಾರೆ? ಯಾವ ರೀತಿ ಪಾಠ ಕೇಳ್ತಾರೆ? ಮತ್ತೊಂದು ಕಡೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಇದರ ಜೊತೆಗೆ ಮೊದಲೇ ಬೇಸಿಗೆ ಕಾಲ, ಕುಡಿಯೋಕೆ ನೀರು ಕೂಡ ಬೇಕಾಗುತ್ತೆ. ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿಲ್ಲ ಅಂದರೆ ಮಕ್ಕಳು ಯಾವ ರೀತಿ ಕಲಿಯೋದಕ್ಕೆ ಸಾಧ್ಯ? ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಸಾಧ್ಯ ಆಗುತ್ತೆ. ನಾವು ಗಮನಿಸ್ತಾ ಇದ್ದೀರಾ, ಒಂದೇ ರೂಮ್ನಲ್ಲಿ 3 ಭಾಷೆ ಕಲಿಕೆ ಅಂತಂದರೆ ಯಾವ ರೀತಿ ಕಲಿತಾರೆ? ಅದು ಕೂಡ ಒಂದು ಕಡೆ ಉರ್ದು ಹೇಳ್ಕೊಡ್ತಾ ಇರ್ತಾರೆ. ಇಲ್ಲಿ ಕನ್ನಡ ಮಕ್ಕಳಿಗೆ ಉರ್ದು ಹೆಂಗೆ ಅರ್ಥ ಆಗುತ್ತೆ? ಉರ್ದು ಅವ್ರಿಗೆ ಕನ್ನಡ ಹೆಂಗೆ ಗೊತ್ತಾಗುತ್ತೆ? ಇನ್ನೊಂದು ಕಡೆ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಎಲ್ಲರಿಗೂ ಕೂಡ ಒಟ್ಟಿಗೆ ಹೇಳ್ಕೊಟ್ರೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ದಯವಿಟ್ಟು ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಈ ರೀತಿ ತೊಂದರೆ ಆದರೆ ಮಕ್ಕಳು ವಿದ್ಯಾಭ್ಯಾಸದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಅವರ ಮುಂದಿನ ಭವಿಷ್ಯ ಏನಾಗಬೇಕು? ಅವ್ರಿಗೇನಾದ್ರು ಇದೇ ರೀತಿ ಇದ್ದರೆ ಅವರ 1 ವರ್ಷ ಹಾಳಾಗುತ್ತೆ ಸ್ವಾಮಿ. ಬೀಳುವ ಸ್ಥಿತಿಗೆ ತಲುಪಿರುವ ಶಾಲೆಯ ಕಟ್ಟಡ, ಇದೇನಿದು ಅವ್ಯವಸ್ಥೆ? ಕೋಣೆಗಳ ಕೊರತೆಯಿಂದ ಆವರಣ, ಕಂಪ್ಯೂಟರ್ ಲ್ಯಾಬ್ನಲ್ಲಿ ಕಲಿಕೆ ಮಾಡ್ತಾ ಇದ್ದಾವೆ. KPS ನೂತನ ಕಟ್ಟಡ ಪ್ರಾರಂಭ ಆದರೆ PUC ವರೆಗೂ ಕೂಡ ಇಲ್ಲಿ ಶಿಕ್ಷಣ ಸಿಗುತ್ತೆ. 1ನೇ ತರಗತಿಯಿಂದ PUC ವರೆಗೂ ಕೂಡ ಒಂದೇ ಸೂರಿನ ಅಡಿ ಶಿಕ್ಷಣ ಸಿಗುತ್ತೆ. ನೂತನ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಅನುಕೂಲ ಮಾಡಿಕೊಡಿ ಅಂತ ಇಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು, ಗ್ರಾಮಸ್ಥರೆಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಮನವಿಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಸ್ವಾಮಿ. ಮಕ್ಕಳುಗಳೆಲ್ಲ ಕೂಡ ಕೋಣೆಗಳ ಆವರಣದಲ್ಲಿ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ, ಕಂಪ್ಯೂಟರ್ ಲ್ಯಾಬ್ನಲ್ಲಿ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಯಾಕೆ ನೀವು ಈ ಸಮಸ್ಯೆನ ಬಗೆಹರಿಸಲು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ? ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಕೊಠಡಿಯ ಹೊರಗಡೆ ಯಾವ ರೀತಿ ಪಾಠ ಕೇಳೋದಕ್ಕೆ ಸಾಧ್ಯ ಆಗತ್ತೆ? ಈಗ ನಮ್ಮ ಸರ್ಕಾರಿ ಶಾಲೆ ಅಂದರೆ ಇತ್ತೀಚೆಗಂತೂ ಎಲ್ಲ ಮೂಗು ಮುರಿತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಬಂದಿದೆ. ಈಗ ನಾವು ಬೇರೆ ಖಾಸಗಿ ಶಾಲೆಗಳಿಗೆ
ಕಾಂಪಿಟೇಟ್ ಮಾಡಬೇಕು ಅಥವಾ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು. ಇಲ್ಲಿ ಉತ್ತಮ ಶಿಕ್ಷಣ ಕೊಟ್ಟರೆ ಅಲ್ವಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರೋದು. ಹಾಗೆ ಹಾಜರಾತಿ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಆದರೆ ಈ ರೀತಿಯ ಅವ್ಯವಸ್ಥೆಯಿಂದ ಕೂಡಿದ್ರೆ ಮಕ್ಕಳನ್ನ ಯಾವ ರೀತಿ ಪೋಷಕರು ಶಾಲೆಗೆ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಮಕ್ಕಳು ಇದನ್ನ ಯಾವ ರೀತಿ ಪೋಷಕರು ಶಾಲೆ ಕಳಿಸ್ತಾರೆ? ಬಿಡಪ್ಪ, ಸರ್ಕಾರಿ ಶಾಲೆಗೆ ಏನು ಬೇಡ, ಅಲ್ಲಿ ಏನೂ ಸಿಗೋದಿಲ್ಲ ಮಕ್ಕಳಿಗೆ, ಒಂದು ಉತ್ತಮವಾದ ವಿದ್ಯಾಭ್ಯಾಸ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ನಾವು ಬೇರೆ ಖಾಸಗಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸೋಣ, ಅಲ್ಲಿ ಉತ್ತಮವಾದ ಶಿಕ್ಷಣ ಸಿಗುತ್ತೆ ಅಂತ ಏನು ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಎಲ್ಲವೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳು ನಶಿಸಿ ಹೋಗುತ್ತೆ. ಇತ್ತ ಸ್ವಲ್ಪನಾದರೂ ಗಮನ ಕೊಡಿ. ಏನು ಮೂಲಭೂತ ಸೌಕರ್ಯ ಬೇಕಿದೆ, ಕುಡಿಯೋ ನೀರು, ಶೌಚಾಲಯ, ಉತ್ತಮವಾದ ಕೊಠಡಿಯನ್ನ ಕಲ್ಪಿಸಿಕೊಡಬೇಕು ಶಿಕ್ಷಣ ಇಲಾಖೆ. ब्यूटीफुल मीन्स सुंदर, बहुत खूबसूरत। कौन सा बेटा, कौन सा डॉटर? ब्रिंग, आना, लाना, ब्रिंग मीन्स लाना। नेक्स्ट पूछा, देखो, एंड गोल्ड ब्रेसलेट फॉर मी सेड द ಇದೆಲ್ಲ ಮಕ್ಕಳಿಗೆ ಎಷ್ಟು ಸಂಕಷ್ಟ ಆಗ್ತಾ ಇದೆ ನೋಡಿ. ವಿದ್ಯಾರ್ಥಿಗಳು ನಿತ್ಯ ಕೂಡ ಈ ರೀತಿಯ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ಟೀಚರ್ ಹೇಳ್ಕೊಡೋದು ಅರ್ಥ ಆಗ್ಬೇಕಂದ್ರೆ ನಿಶಬ್ದವಾಗಿ ಟೀಚರ್ ಹೇಳೋರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಆದರೆ ಈ ಕಡೆ ಇಂಗ್ಲೀಷ್ ಹೇಳ್ಕೊಡ್ತಾ ಇರ್ತಾರೆ, ಈ ಕಡೆ ಉರ್ದು ಹೇಳ್ಕೊಡ್ತಾ ಇರ್ತಾರೆ, ಮತ್ತೊಂದು ಕಡೆ ಕನ್ನಡ ಹೇಳ್ಕೊಡ್ತಾ ಇರ್ತಾರೆ. ಮಕ್ಕಳು ಯಾವ ರೀತಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ ಅಂಥ ಸಮಸ್ಯೆ ಏನಾಗಿದೆ? ದಯವಿಟ್ಟು ಶಿಕ್ಷಣ ಇಲಾಖೆ ಸ್ವಲ್ಪನಾರು ಎಚ್ಚೆತ್ಕೊಳ್ಬೇಕಾಗತ್ತೆ. ಎಲ್ಲೆಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ, ಮಕ್ಕಳುಗಳಿಗೆ ಏನೆಲ್ಲ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಗಮನ ಇಟ್ಟು ನೋಡಬೇಕಾಗತ್ತೆ. ಸುಮ್ಮನೆ ಕುತ್ಕೊಳ್ಳೋದಲ್ಲ. ಕಣ್ಮುಚ್ಕೊಂಡು ಕೂತಿದ್ದೀರಾ ಇಲ್ಲಿ ಅಧಿಕಾರಿಗಳಾಗಿರಬಹುದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಯಾರೇ ಆಗಿರಬಹುದು. ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಮಕ್ಕಳುಗಳಿಗೆ. ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಕರ್ಕೊಂಡು ಬಂದು ಓದೋದಕ್ಕೆ ಬಿಡ್ತೀರಾ? ಎಷ್ಟೆಲ್ಲ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಹೇಗೆ ಸಾಧ್ಯ ಆಗತ್ತೆ? ಇದ್ರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಇದೆಂತ ದುಸ್ಥಿತಿ ಅಂತ ನಮ್ಮ ಏನು ಸರ್ಕಾರಿ ಶಾಲೆಗಳಿಗೆ ಈ ದುಸ್ಥಿತಿ ಬಂದೋದಕ್ಕಿದೆಯಲ್ಲ, ಏನು ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು ಅಂತ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸ್ಕೊಂಡು ಪಾಠ ಮಾಡಿದ್ರೆ ಮಕ್ಕಳು ಯಾವ ರೀತಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ? ಖಂಡಿತವಾಗ್ಲೂ ಸಾಹಿತ್ಯ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲಂತಾಗಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಟಕ್ ಚಿಂಚೋಳಿ ಗ್ರಾಮದಲ್ಲಿ ಸರ್ಕಾರ ಶಾಲೆ ಏನು 1ನೇ ತರಗತಿನಿಂದ 10ನೇ ತರಗತಿವರೆಗೂ ಆ ಶಾಲೆ ಇದೆ. ಆ ಶಾಲೆಯಲ್ಲಿ ಕನಿಷ್ಠ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಆ ಶಾಲೆಯಲ್ಲಿ ಸಾಕಷ್ಟು ಒಂದು ಬಡ ವಿದ್ಯಾರ್ಥಿಗಳಿದ್ದಾರೆ. ಯಾಕಂದ್ರೆ ಸುತ್ತಮುತ್ತ ಹಲವು ಗ್ರಾಮಗಳಿಂದ ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ಆ ಸಮಸ್ಯೆ ಏನಂತಂದ್ರೆ ಏನೋ 5 ಕೋಟಿ ಸರ್ಕಾರ ಆ ಶಾಲೆ ನಿರ್ಮಾಣ ಕೂಡ ಮಂಜೂರಿ ಮಾಡಿದ್ರು ಕೂಡ ಅಲ್ಲಿರುವಂತ ಅಧಿಕಾರಿ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟ ಸಚಿವರಾಗಿರ್ಬೋದು, ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ಬೋದು, ಯಾವುದೇ ರೀತಿ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಒಂದೇ ಕೊಠಡಿಯಲ್ಲಿ 1ನೇಯಿಂದ 5ನೇ ತರಗತಿವರೆಗೂ ಒಂದು ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾರೆ. ಹಾಗಾಗಿ ಮತ್ತೆ 5ನೇಯಿಂದ 8ನೇ ತರಗತಿವರೆಗೆ ಒಂದೇ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾರೆ. ಹಾಗಾಗಿ ಈಗ ಇನ್ನು ಕೆಲವೇನಂದ್ರೆ 2 ತಿಂಗಳಲ್ಲಿ ಎಕ್ಸಾಮ್ 10ನೇ ಎಕ್ಸಾಮ್ ಕೂಡ ಇದ್ದಾವೆ. ಅದ್ರಲ್ಲಿ ಕೂಡ ಮಕ್ಕಳಿಗೆ ಓದಕ್ಕೆ ಬಹಳಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ಏನಂತಂದ್ರೆ ಕಂಪ್ಯೂಟರ್ ಸ್ಕೂಲಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಅಂದ್ರೆ ಶಿಕ್ಷಕರು ಕೂಡ ಪಾಠ ಮಾಡ್ಬೇಕಾದ್ರೆ ಸಾಕಷ್ಟು ಒಂದು ಗೊಂದಲ ಆಗ್ತಾ ಇದೆ. ಅಂದ್ರೆ ಕಂಬೈನ್ಡ್ ಸ್ಟಡಿ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಹಿಂದೆ ಇರೋಂತ 7ನೇ ಕ್ಲಾಸ್ ವಿದ್ಯಾರ್ಥಿ ಕೂಡ 9ನೇ ಕ್ಲಾಸ್ ವಿದ್ಯಾರ್ಥಿ ಕೂಡ ಒಂದೇ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಪಾಠ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶಿಕ್ಷಣ ತಲೆಗೆ ಹೋಗ್ತಾ ಇಲ್ಲ ಅಂತ ಅಲ್ಲಿಂದ ವಿದ್ಯಾರ್ಥಿಯನ್ನು ಅಳುವು ತೊಳ್ತಾರೆ. ಅಂದ್ರೆ ಸರ್ಕಾರ 5 ಕೋಟಿ ಒಂದು ಬಿಡುಗಡೆ ಮಾಡಿದ್ರು ಕೂಡ ಸಂಬಂಧಪಟ್ಟ ಆಫೀಸರ್ ಆಗಿರ್ಬೋದು, ಅಲ್ಲಿರೋಂತ ಡಿಒ ಮತ್ತೆ DDP ಆಗಿರ್ಬೋದು, ಯಾವುದೇ ರೀತಿಯ ಸ್ಥಳಕ್ಕೆ ಹೋಗಿ ವಿಸಿಟ್ ಮಾಡಿ ಆ ಬಿಲ್ಡಿಂಗ್ ಅನ್ನು ಕಟ್ಟಡನು ಸರಿಯಾಗಿ ಪೂರ್ಣ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. 1 ವರ್ಷದಿಂದ ಆ ಬಿಲ್ಡಿಂಗ್ ಸಾಕಷ್ಟು ಒಂದು ಕೆಡವಿ ಇವಾಗ ಜಲಸಮನ್ ಮಾಡಿದ್ದಾರೆ. ಇನ್ನು ಹಳೆ ಬಿಲ್ಡಿಂಗ್ ಕೂಡ ಇದೆ, ಅವು ಕೂಡ ಸಾಕಷ್ಟು ಒಂದು ಶಿಥಿಲಾವಸ್ಥೆ ಆಗಿದ್ದಾವೆ. ಆದ್ರೂ ಕೂಡ ಅಲ್ಲಿ ಆ ಮಕ್ಕಳು ಮಳೆಗಾಲ ಬಂದ್ರೆ ಸಾಕಷ್ಟು ಒಂದು ಅನುಭವಿಸ್ತಾರೆ, ಮತ್ತೆ ಬ್ಯಾಸ್ಗಿ ಬಂದ್ರು ಕೂಡ ಸಾಕಷ್ಟು ಒಂದು ಸ್ಕೂಲ್ಗೆ ಹೊರಗಡೆ ಕುಂತು ಒಂದು ಪಾಠ ಮಾಡುವಂತ ಸ್ಥಿತಿ ಆಗಿದೆ. ಹಾಗಾಗಿ ಆ ಮಕ್ಕಳಿಗೆ
ವಿದ್ಯಾ ಕಲಿಯಕ್ಕೆ ಸಾಕಷ್ಟು ಒಂದು ಸಮಸ್ಯೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಗಡಿ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಸಾಕಷ್ಟು ಒಂದು ದುಸ್ತವ್ಯಸ್ತಿನ ಆಗಿದೆ ಅಂತ ಹೇಳ್ಬೋದು. ನಮ್ಮ ಗಡಿ ಭಾಗದಲ್ಲಿ ಕನ್ನಡ ಮತ್ತೆ ಪಕ್ಕಕ್ಕೆ ಹೋದ್ರೆ ಮರಾಠಿ ಕೂಡ ಸಾಕಷ್ಟು ಪ್ರಬಲವಾಗಿದೆ. ಹಾಗಾಗಿ ಕನ್ನಡ ಶಾಲೆಗಳು ಸಾಕಷ್ಟು ಬೀದರ್ ಜಿಲ್ಲೆಯಲ್ಲಿ ಅಡ್ಮಿಷನ್ ಕಮ್ಮಿ ಇದಾವೆ. ಅದರಲ್ಲೂ ಕೂಡ ಈ ಕಟಕುಂಚಳಿ ಗ್ರಾಮದಲ್ಲಿ ಒಂದು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾವೆ. ಆದ್ರೂ ಕೂಡ ಅವರಿಗೆ ಸರಿಯಾಗಿ ಮೂಲಭೂತ ಸೌಕರ್ಯ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ಶೌಚಾಲಯ ಕೂಡ ವ್ಯವಸ್ಥೆ ಇಲ್ಲ. ಹಾಗಾಗಿ ಅಲ್ಲಿರಂತ ಮಕ್ಕಳು ಪಾಠ ಮಾಡಬೇಕಾದ್ರೆ ಸಾಕಷ್ಟು ಒಂದು ಸಮಸ್ಯೆಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ರಾಜ್ಕುಮಾರ್, ಯಾವಾಗಿಂದ ಈ ಸಮಸ್ಯೆಯಲ್ಲಿ ಇದೆ ಅಂತ? ಏನಿಂದ ಸುಮಾರು 6 ತಿಂಗಳ ಹಿಂದೆ ಒಂದು ಸರ್ಕಾರದಿಂದ ಪಬ್ಲಿಕ್ ಸ್ಕೂಲ್ ಅನ್ನು ಹೊಸದೊಂದು ಮಂಜೂರಿ ಆಗಿರುತ್ತೆ. 5 ಕೊಠಡಿ ಕೂಡ ಸ್ಕೂಲ್ ಮಂಜೂರಿ ಆಗಿರುತ್ತೆ. ಆ ಮಂಜೂರಿ ಆಗಿ ಏನಾದ್ರು 5 ತಿಂಗಳ ಹಿಂದೆ ಆ ಸ್ಕೂಲ್ ಅನ್ನು ಒಂದು ಹಳೆ ಬಿಲ್ಡಿಂಗ್ ಇರುತ್ತೆ, ಹಳೆ ಬಿಲ್ಡಿಂಗ್ ಅನ್ನು ಡೆಮಾಲಿಷ್ ಮಾಡಿ ತಿರ್ಗಾ ಹೊಸ ಸ್ಕೂಲ್ ನಿರ್ಮಾಣ ಮಾಡ್ಬೇಕಾಗಿತ್ತು. ಆದ್ರೂ ಕೂಡ 5 ತಿಂಗಳ ಹಿಂದೆ ಒಂದು ನೆಲ ಸಮಾನ ಮಾಡಿರುವಂತ ಬಿಲ್ಡಿಂಗ್ ನೆಲ ಸಮಾನ ಮಾಡಿರುವಂತ ತಿರ್ಗಾ ಅದು ಇಷ್ಟೊತ್ತಿಗೆ ಶಂಕುಸ್ಥಾಪನೆ ಆಗಿ ಮಕ್ಕಳು ಆ ಪಾಠ ಕಲಿಯಕ್ಕೆ ಹೋಗ್ಬೇಕಾಗಿತ್ತು. ಆದ್ರೂ ಕೂಡ 5-6 ತಿಂಗಳಿಂದ ಹಿಂದೆ ನೆನೆಗುದಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಏನಂದ್ರೆ ಆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯನೂ ಇಲ್ಲ. ಮತ್ತಂದ್ರೆ ಪಾಠ ಕಲಿಬೇಕಾದ್ರೆ ಒಂದೇ ಕ್ಲಾಸ್ ಅಲ್ಲಿ ಸುಮಾರು 4ರಿಂದ 5 ಕ್ಲಾಸ್ ಕುಂತು ಪಾಠ ಕಲಿಬೇಕಂತ ಪರಿಸ್ಥಿತಿ. ಹಾಗಾಗಿ ಆ ಮಕ್ಕಳಿಗೆ ಸಾಕಷ್ಟು ಒಂದು ತೊಂದರೆ ಆಗ್ತದೆ ಅಂತ ಅವರು ಹೇಳ್ತಿದ್ರೆ. ಒಂದ್ ಕಡೆ ಉರ್ದು ಮೀಡಿಯಂ ಆಗಿರ್ಬೋದು, ಮತ್ತೊಂದ್ ಕಡೆ ಕನ್ನಡ ಮೀಡಿಯಂ ಆಗಿರ್ಬೋದು. 1ರಿಂದ 10ನೇ ತರಗತಿವರೆಗೂ ಆ ಶಾಲೆಯಲ್ಲಿ ಒಂದು ಅವಕಾಶ ಇದೆ. ಹಾಗಾಗಿ ಆ ಕಟಕಚುಂಚಳಿ ಎಲ್ಲ ಸುತ್ತಮುತ್ತ ಗ್ರಾಮದ್ರು ಕೂಡ ಮಕ್ಕಳು ಕೆಲವು ಊರಲ್ಲಿ 5ನೇ ಮತ್ತೆ 6ನೇ ತರಗತಿವರೆಗೂ ಸ್ಕೂಲ್ ಇರುತ್ತೆ. ಅದಾದ್ಮೇಲೆ ಕಟಕಚುಂಚಳಿಗೆ ಬರಬೇಕು. ಹಾಗಾಗಿ ಅಲ್ಲಿ ಓದಕ್ಕೆ ಬಂದಿರೋಂತ ಮಕ್ಕಳಿಗೆ ಕೂಡ್ಲಕ್ಕೆ ಜಾಗನೂ ಇಲ್ಲ. ಮತ್ತಂದ್ರೆ ಒಂದೇ ಸುಮಾರು 3ರಿಂದ 4 ಕೊಠಡಿಗಳು ಮಾತ್ರ ಇದಾವೆ. ಅಲ್ಲಿ ಸುಮಾರು 9ರಿಂದ 10 ಕೊಠಡಿಗಳು ಬೇಕು. ಇವಾಗ ಬರೀ 3ರಿಂದ 4 ಕೊಠಡಿಗಳು ಇದಾವೆ. ಅದಕ್ಕೆ ಸಾಕಷ್ಟು ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಎಲ್ಲ ಮಕ್ಕಳು ಕೂಡ ಹೊರಗಡೆ ಕುತ್ಕೊಂಡು ಪಾಠ ಕೇಳುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಅಲ್ಲಿ ಕೋಣೆಗಳಿದ್ದಾವೆ, ಆದರೆ ಏನೂ ಕೂಡ ಉಪಯೋಗಕ್ಕಂತೂ ಬಾರೋದಿಲ್ಲ. ಯಾಕಂತಂದ್ರೆ ಅದೆಲ್ಲವೂ ಕೂಡ ಕೋಣೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಇನ್ನು 5 ತಿಂಗಳ ಹಿಂದೆ ಹಳೆ ಕಟ್ಟಡ ಏನಿತ್ತು ಅದನ್ನು ನೆಲಸಮ ಮಾಡಿದ್ರು. 5 ತಿಂಗಳಿಂದ ಬೇಕಿತ್ತ ಒಂದು ಕಾಮಗಾರಿ ಶುರು ಮಾಡೋದಕ್ಕೆ. ಇದಕ್ಕೆ ಏನು ಹೇಳಬೇಕು, ಯಾರ ನಿರ್ಲಕ್ಷ್ಯ ಅಂತ ಹೇಳಬೇಕು ಹೇಳಿ? ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯಾಗಿ, ಅದರಲ್ಲೂ ಕೂಡ ಈ ಶಿಕ್ಷಣ ಅನ್ನೋದು ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾದಂಥದ್ದು. ಆದರೆ ಈ ಶಿಕ್ಷಣ ಕಲಿಯೋದಕ್ಕೆ ಅಂತ ಮಕ್ಕಳು ಬಂದರೆ ಈ ಶಾಲೆನೇ ಸರಿ ಇಲ್ಲ ಅಂತಂದರೆ ಯಾವ ರೀತಿ ಪೋಷಕರು ಈ ಶಾಲೆಗೆ ಮಕ್ಕಳನ್ನು ಕಳಿಸೋದಕ್ಕೆ ಸಾಧ್ಯ ಆಗತ್ತೆ? ಕನಿಷ್ಠ ಮೂಲ ಸೌಕರ್ಯ ಇಲ್ಲ ಅಂತಂದರೆ ಮಕ್ಕಳನ್ನ ಶಾಲೆಗೆ ಯಾವ ರೀತಿ ಸ್ವಾಮಿ ಕಳಿಸ್ತಾರೆ? ನಿಮ್ಮ ಮಕ್ಕಳನ್ನು ಕೂಡ ಇದೇ ಶಾಲೆಗೆ ಕಳಿಸಿ, ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾರೆ, ಯಾವ ರೀತಿ ರ್ಯಾಂಕ್ ಪಡಿತಾರೆ ನೋಡೋಣ. ಎಲ್ಲ ಪರೀಕ್ಷೆಗಳಲ್ಲಿ ಮಕ್ಕಳು ಯಾವ ರೀತಿ ಅಂಕ ಗಳಿಸ್ತಾರೆ? ಈಗಾಗಲೇ ಸರ್ಕಾರಿ ಶಾಲೆ ಅಂದರೆ ಅಸಡ್ಡೆ ತೋರ್ತಾ ಇದ್ದಾರೆ. ಅಯ್ಯೋ ಸರ್ಕಾರಿ ಶಾಲೆ ಬೇಡ ಕಣಪ್ಪ, ಅಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂತ. ಇದನ್ನು ಯಾರು ನೋಡಿದ್ರೆ ಅಯ್ಯೋ ಬೇಡಪ್ಪ, ಈ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಓದೋ ಅವಶ್ಯಕತೆನೆಲ್ಲ, ಕಷ್ಟನ ಸುಖನ ಒಂದು ಒಳ್ಳೆ ಶಾಲೆಗೆ ಸೇರ್ಸೋಣ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಣ ಅಂತ ಯೋಚನೆ ಮಾಡ್ತಾರೆ ಪೋಷಕರು. ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ಸ್ವಾಮಿ. ನಿಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಅಧಿಕಾರಿಗಳು ಸ್ವಲ್ಪ ಈ ಕಡೆ ತಿರುಗಿ ನೋಡಿ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ. ಒಂದೇ ರೂಮ್ನಲ್ಲಿ 3 ಭಾಷೆ ನೀವು ಹೇಳಿಕೊಟ್ರೆ ಹೆಂಗೆ ಕಲಿತಾರೆ? ಟೀಚರ್ಸ್ ಆದರೂ ಯಾವ ರೀತಿ ಪಾಠ ಮಾಡೋದಕ್ಕೆ ಸಾಧ್ಯ ಆಗತ್ತೆ?